ಅವಿನಾಶನನ್ನು ಸುಮಾರು ಬಾರಿ ನೋಡಿದ್ದೆ. ಈ ವಿಚಾರ ನನಗೆ ಯಾವತ್ತಿಗೂ ಗೊತ್ತಿರಲಿಲ್ಲ. ಅವ್ರು ಯಾವತ್ತಿಗೂ ಡಮ್ ಮಾಡಿಕೊಂಡು ನಾನು ಹೀಗೆ ಇಷ್ಟು ಜನರನ್ನು ನಾನು ಸಪೋರ್ಟ್ ಮಾಡ್ತಿದ್ದೇನೆ, 16 ಲಕ್ಷ ನಾನು ಖರ್ಚು ಮಾಡ್ತೇನೆ, ಯಾವತ್ತಿಗೂ ಹೇಳಿದ ಮನುಷ್ಯ ಅಲ್ಲ. ನಾನು ಯಾವತ್ತಿಗೂ ಒಂದು ಯಂಗ್ಸ್ಟರ್, ಭಾರಿ ಅವರ ಒಂದು ಸ್ಪಿರಿಟೆಡ್ ಹುಡುಗ. ನಾನು ಯಾವತ್ತಿಗೂ ಕಾರ್ಕಳ ಬರುವಾಗ ಅವ್ರಿಗೆ ನೋಡುವಾಗ ಒಂದು ಫುಲ್ ಸ್ಪಿರಿಟ್ ಅಲ್ಲಿ. ನಾನು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡದೇ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ತಾಯಿ ಯಾವಾಗ ಈ ತೀರಿದು? ಅವ್ರು ಹೇಳಿದರು, ಅದ್ರ ನಂತರ ನನ್ನ ತಂದೆಯವರು ಕೂಡ ತೀರಿದ್ರು. ನಾನು ಅದು ಕೇಳುವಾಗ ನಾನೇ ನನ್ನ ಮನಸ್ಸಲ್ಲಿ ಅನಿಸಿದ್ದೆ, ಈ ಹುಡುಗನಿಗೆ ಈ ಮನಸ್ಸು ಎಲ್ಲಿಂದ ಬಂತಂತ, ಈ ಮನಸ್ಸು ಹೇಗೆ ಬಂದಿರ್ಬೋದಂತ. ಎಷ್ಟೋ ಬಾರಿ ನಾನು ಇಂಥ ಒಂದು ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಾನು ಸುಮಾರು ಬಾರಿ ಎಲ್ಲಿ ಹೋಗಿದ್ದೇನೆ. ಮುಲ್ಕಿಗೆ ಹೋಗಿದ್ದೇನೆ, ಧರ್ಮಸ್ಥಳಕ್ಕೆ ಹೋಗಿದ್ದೇನೆ. ಎಲ್ಲರೂ ಕೂಡ ದೊಡ್ಡ ಶ್ರೀಮಂತರು, ದೊಡ್ಡ ಜನರು. ಒಂದು 60-70 ವರ್ಷ ನಂತರನೇ ಅವರು ಇಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಇಂಥ ಒಂದು ಯಂಗ್ಸ್ಟರ್, ಅದು ಕೂಡ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದವ. ಇವತ್ತು ಈ ಮನಸ್ಸಿದೆ ಅಲ್ಲ, ಈ ಮನಸ್ಥಿತಿ, ಅದಕ್ಕೆ ನಾವು ಎಲ್ಲರೂ ಮೆಚ್ಚಬೇಕು. ಅದು 100% ಒಂದು ಎಷ್ಟೋ ಅಮೌಂಟ್ ಇರಲಿ, ಆ ಅಮೌಂಟ್ ಕೊಡೋ ಮನಸ್ಥಿತಿ ಅವರ ಒಳಗಡೆ ಇದೆ ಅಂತ ಹೇಳುವಾಗ ನಾವು ಎಲ್ರಿಗೂ ಒಂದು ಮಾಡೆಲ್. ನೀವು ನಾನು ನಿಮಗೆ ಸುಮ್ಮನೆ ಮುಖಸ್ತುತಿ ಮಾಡಲಿಕ್ಕೆ ನಾನು ಇದು ಹೇಳ್ತಾ ಇಲ್ಲ. ನನಗೆ ಜೆನ್ಯೂನ್ಲಿ ಇಷ್ಟು ವರ್ಷ ಯಾರ್ಯಾರು ಅವರ ಇಂಥ ವೇತನವನ್ನು ನಾವು ನೀಡಿದುಂಟು. ನನಗೆ ಈ ಒಂದು ಮನಸ್ಸು, ಈ ಒಂದು ಏನು ನಾನು ಇವತ್ತು ಫೀಲ್ ಮಾಡ್ತಿದ್ದೇನೆ, ಅದು ನಾನು ಯಾವತ್ತಿಗೂ ಫೀಲ್ ಮಾಡಲಿಲ್ಲ. ಇವತ್ತು ಈ ನಿಮ್ಮ ಮನಸ್ಥಿತಿ ಉಂಟಲ್ಲ, ಅದು 100% ನಾವು ಎಲ್ರಿಗೂ, ನನಗೂ ಮಾದರಿ, ನೀವೆಲ್ರಿಗೂ ಒಂದು ದೊಡ್ಡ ಮಾದರಿ ವಿಚಾರ. ಇವತ್ತು ಇಂಥ ಒಂದು ಹುಡುಗ ಕಾರ್ಕಳದಲ್ಲಿ ಇರೋದು ನಾವೆಲ್ರಿಗೂ ಒಂದು ಜೆಮ್ ಅಂತ ನಾವು ಹೇಳ್ಬೋದಂತ. ಇದಕ್ಕೆ ಏನು ತಪ್ಪಲ್ಲ ಅಂತ ನಾನು ಹೇಳ್ತೇನೆ. ರಕ್ತದಾನ ಶಿಬಿರ ಮಾಡ್ತಾರೆ. ಸುಮಾರು 44 ಬಾರಿ ರಕ್ತದಾನವನ್ನು ಈ ಪ್ರಾಯದಲ್ಲಿ ಅವರು ಮಾಡಿದ್ದಾರೆ. ಅವ್ರದ್ದು ವಿಶೇಷ ಅಂದರೆ ಅವರ ರಕ್ತದ ಗುಂಪೇ ಒಂದು ವಿಶೇಷ, ಅದು ರ್ಯಾರ್. AB ನೆಗೆಟಿವ್ ಅವ್ರದ್ದು ಗ್ರೂಪು. ಅಗತ್ಯವಿದ್ದಾಗ ಅವರು ರಕ್ತವನ್ನು ನೀಡಿ ಸಹ ಎಷ್ಟೋ ಜೀವವನ್ನು ಉಳಿಸಿದವರು. ಇಂಥ ಒಂದು ಆದರ್ಶ ವ್ಯಕ್ತಿ ನಮ್ಮ ಅವಿನಾಶ್ರವರು. ಅವರ ಆದರ್ಶವನ್ನು ಪಾಲಿಸಿ ನೀವು ಅವರಂತ ಆಗಿ ನೀವು ಇವತ್ತಿನ ಯುವಶಕ್ತಿ ಅಥವಾ ಯುವಕರು ಹೇಗೆ ಅಂತ ಕೇಳಿದರೆ, ಆಗಲೇ ವಿವೇಕಾನಂದರು ಹೇಳಿದ ಹಾಗೆ ನಾವೇನು ಇವತ್ತು ಗಳಿಸ್ತೇವೆ ಅಥವಾ ನಾವು ಏನು ಸಮಾಜದಿಂದ ಪಡಿತೇವೆ ಅದನ್ನು ನಮ್ಮ ಶಕ್ತಿ ಅಂದರೆ ನನ್ನ ಹಣ, ಅದನ್ನು ನಾನು ಹೇಗೆ ಬೇಕಾದರೂ ಬಯಸ್ಕೊಳ್ತೇನೆ, ಮತ್ತು ಅಷ್ಟಕ್ಕೆ ಆ ಚೌಕಟ್ಟಿಗೆ ನಾವು ಸೀಮಿತಪಡಿಸ್ತೇವೆ. ಆದರೆ ಅದಕ್ಕೆಲ್ಲ ಮಿಕ್ಕಿ ಅಂದರೆ ಒಂದು ಹೆಜ್ಜೆ ಅಂತಲ್ಲ, ಅದು ಆಕಾಶದೆತ್ತರಕ್ಕೆ ಹೋಗಿ ಅದನ್ನು ಹೇಗೆ ಬಳಸಿಕೊಳ್ಬೇಕು. ಸಮಾಜದಿಂದ ನಾನು ಎಲ್ಲವನ್ನು ಪಡಿತೇನೆ ಅಂದರೆ ನನಗೆ ಗೊತ್ತಿದೆ. ಅವಿನಾಶ್ ನಾನು ಚಿಕ್ಕಂದಿನಿಂದಲೂ ನಾನು ನೋಡಿದಂಥ ಒಬ್ಬ ವ್ಯಕ್ತಿ. ಅವರು ಅಂಬಾಭವಾನಿ ಎನ್ನುವಂತಹ ಪಟಾಕಿ ಮಳಿಗೆಯನ್ನು ಆರಂಭ ಮಾಡಿದಾಗ ಪಟಾಕಿ ಭಾರಿ ದುಡ್ಡು ಹಾಪುಣಿ, ಸರಿ ಅವಿನಾಶ್ ಒಂದು ಎಡ್ಡೆ ಗಟ್ಟಿ ಹಾಕ್ತೀರಂತ ನಾವು ಯೋಚನೆ ಮಾಡಿದ್ವಿ. ಆದರೆ ಆ ಪಟಾಕಿ ಅಂಗಡಿಯನ್ನು ಮಾಡ್ತಾ ಅದರಲ್ಲಿ ಉಳಿದ ಹಣವನ್ನು ಕೂಡ ವಿದ್ಯಾರ್ಥಿ ವೇತನ ಅಂತ ಕೊಟ್ಟರು. ಅಂದರೆ ಅಷ್ಟು ಬಾರಿ ವಿಶಾಲ ಮನೋಭಾವನೆ ಉಳ್ಳಂಥ ಒಬ್ಬ ವ್ಯಕ್ತಿ. ಅಂದರೆ ಯುವಕರು ನಾನು ಹೇಗಿರಬೇಕು ಸಮಾಜಕ್ಕೆ, ಇವತ್ತು ಸಮಾಜದಲ್ಲಿ ನಾನು ಹೇಗಿರಬೇಕು ಎನ್ನುವುದನ್ನು ಒಂದು ಮಾದರಿಯಾಗಿ ಪ್ರೇರಣೆಯಾಗಿ ಇರುವಂತಹ, ನಾವೆಲ್ಲರೂ ಕೂಡ ಪ್ರೇರಣೆದಾಯಕವಾಗಿ ತೆಗೆದುಕೊಳ್ಳುವಂಥ ಒಬ್ಬ ಯುವಕ ಅಂತ ಹೇಳಿದರೆ ಅದು ಅವಿನಾಶ್. ನೀವು ಕೂಡ, ಯಾಕಂದರೆ ನೀವು ತಗೊಂಡ ತಕ್ಷಣ ಅದನ್ನು ರಿಟರ್ನ್ ಮಾಡಿ ಅಂತೇಳಿ ಖಂಡಿತವಾಗಿ ನಿಮಗೆ ಹೇಳ್ತಾ ಇಲ್ಲ. ಆದರೂ ಕೂಡ ಇಂತಹ ಉತ್ತಮ ಯೋಚನೆ ನಿಮ್ಮಲ್ಲಿ ಬರಲಿ, ಇಂತಹದ್ದೇ ನಾನು ಒಂದು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅನ್ನುವ ಒಂದು ಯೋಚನೆ ನಿಮಗೆ ಬರಲಿ ಅಂತ ನಾನು ಹಾರೈಸ್ತಾ, ಅದೇ ರೀತಿ ನಮ್ಮ ಅವಿನಾಶ್ ಕೂಡ ಇನ್ನೂ ಹಲವಾರು ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ, ಈಗ ಅವರು ಹೇಗೆ ಮಕ್ಕಳನ್ನು ಹಳ್ಳಿಗೆ ಹೋಗಿ ಹುಡುಕಿಕೊಂಡು ಹೋಗಿ ಅವರು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರ, ಅದೇ ರೀತಿ ಅವರಿಗೂ ಕೂಡ ಜನಮಣ್ಣನ್ನೇ ಅವರು ಇದ್ದಲ್ಲಿಗೆ ಹುಡುಕಿಕೊಂಡು ಬಂದು ಅವರಿಗೆ ಸಮಾಜ ಗುರುತಿಸುವಂತಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಹೇಳಿದರು ವಸಂತ ಮಾಸ್ಟರ್. ಫಸ್ಟಲ್ಲಿ ಮಾಂಡವ ಇದರಲ್ಲಿ ಕೆಲಸಕ್ಕೆ ನನ್ನ ಫಸ್ಟ್ ಕಾರನ್ನು ಅವರು ಮಾಡಿಸಿಕೊಟ್ಟಿದ್ದ ಅವಿನಾಶ್ ಅವರೇ, ಮಾಂಡವಲ್ಲಿರುವಾಗ ಗೊತ್ತುಂಟಾ? ಅವಿನಾಶ್ ಅವರೇ ಇದು ಮಾಡಿಸ್ಕೊಟ್ಟಿರುವಂಥದ್ದು. ಸೊ ಮುಖ್ಯವಾಗಿ ನಮಗೆ ಈ ಸಮಾಜದಲ್ಲಿ ಮುಖ್ಯವಾಗಿ 2 ವಿಚಾರ ಬೇಕಿರುವಂಥದ್ದು. ಒಂದು ಆರೋಗ್ಯ ಮತ್ತು ಶಿಕ್ಷಣ. 2023-24ನೇ ಸಾಲಿನಲ್ಲಿ 21 ವಿದ್ಯಾರ್ಥಿಗಳಿಗೆ ಒಟ್ಟು 2,10,000 ರೂಪಾಯಿ ಮತ್ತು ಇಂದು SSLC ಹಾಗೂ PUCಯಲ್ಲಿ 17
ವಿದ್ಯಾರ್ಥಿಗಳಿಗೆ ಒಟ್ಟು 1,25,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ನೀಡಿರುತ್ತಾರೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎನ್ನುವ ಒಂದು ಮಾತಿದೆ. ಹಾಗೆ ನಮಗೆ ಮಾತುಗಳನ್ನು ಕಲಿಸುವವಳು, ಬಿದ್ದಾಗ ಎಬ್ಬಿಸುವವಳು, ಕೈ ಹಿಡಿದು ನಡೆಸುವವಳು ಅಮ್ಮ. ಅಂಥ ಅಮ್ಮನ ನೆನಪಿಗಾಗಿ ತನ್ನ ಅಮ್ಮನನ್ನು ತಾನು ನೆನಪಿಸಬೇಕು, ಅವರಿಗಾಗಿ ಏನಾದರೂ ಸೇವೆ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಟ್ಟಿಕೊಂಡ ಸಂಸ್ಥೆಯೇ ಅವಿನಾಶ್ರವರ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್. ಅಮ್ಮನ ಹೆಸರಿನಲ್ಲಿ ಏನಾದರೂ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನುವಾಗ ಅವಿನಾಶ್ರವರಿಗೆ ಕಂಡು ಬಂದದ್ದು ಶಿಕ್ಷಣ ಮತ್ತು ಆರೋಗ್ಯ. ಎಲ್ರಿಗೂ ಕಲಿಯುವ ಮನಸ್ಸಿದೆ ವಿದ್ಯಾರ್ಥಿಗಳೇ, ನಿಮಗೂ ಹಾಗೆ ಕಲಿಬೇಕು, ತಾನು ಒಳ್ಳೆಯದಾಗಬೇಕು, ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನು ಗಳಿಸಬೇಕು, ಉದ್ಯೋಗ ಗಳಿಸಬೇಕು ಅನ್ನೋ ಆಸೆ ಇರ್ತದೆ. ಆದರೆ ನಾವು ಹೈಸ್ಕೂಲ್ ಒಂದು SLC ಆಗಿ ಅಥವಾ PUC ಆಗಿ ಅದನ್ನು ಅರ್ಧದಲ್ಲಿ ನಿಲ್ಲಿಸುವವರೇ ಹೆಚ್ಚಿರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಆರ್ಥಿಕ ಸಂಕಷ್ಟ. ಅದರಲ್ಲಿಯೂ ಈ ಆರ್ಥಿಕ ಸಂಕಷ್ಟದಲ್ಲಿರುವವರೇ ನಮ್ಮ ಈ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವವರು. ಇದನ್ನು ಮನಗಂಡು ಇಂಥ ವಿದ್ಯಾರ್ಥಿಗಳಿಗೆ ತನ್ನಿಂದಾದ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಟ್ರಸ್ಟಿನ ಮೂಲಕ ಸುಮಾರು 2-3 ವರ್ಷಗಳಿಂದ ನಮ್ಮ ಅವಿನಾಶ್ರವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬರ್ತಾ ಇದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಕಳೆದ ವರ್ಷ PUCಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಕಾರ್ಕಳ ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ತಲಾ 10,000ದಂತೆ 10 ಲಕ್ಷ ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಆದರ್ಶ ಯುವಕ ನಮ್ಮ ಅವಿನಾಶ್ರವರು. ಅದೇ ಈ ಬಾರಿ ಕೆಲವರ ಸಲಹೆ ಮೇರೆಗೆ SLCಯಲ್ಲಿ ಉತ್ತೀರ್ಣರಾದವರಿಗೂ ಏನಾದರೂ ಕೊಡಬೇಕು ಅನ್ನುವ ಸಲಹೆ ಮೇರೆಗೆ ಅವಿನಾಶ್ರವರು ಮನಸ್ಸು ಮಾಡಿ ಕಾರ್ಕಳದಲ್ಲಿರುವ ಸುಮಾರು 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಕಾರ್ಕಳದಲ್ಲಿ 170 ವಿದ್ಯಾರ್ಥಿಗಳ ಪಟ್ಟಿ ನಮಗೆ ಸಿಕ್ಕಿದೆ. ಈ ವಿದ್ಯಾರ್ಥಿಗಳಿಗೂ 5,000ದಂತೆ ವಿದ್ಯಾರ್ಥಿ ವೇತನವನ್ನು ನೀಡಬೇಕು. ಜೊತೆಗೆ PUCಯ 75 ವಿದ್ಯಾರ್ಥಿಗಳು ಇದ್ದಾರೆ. ಈ ಸಲ ಕಡಿಮೆ ನಮ್ಮ ಪಟ್ಟಿಯಲ್ಲಿ, ಹೋದ ವರ್ಷ 100 ಇದ್ದರೆ ಈ ಸರಿ 75 ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಅವರಿಗೂ 10,000ದಂತೆ. ಹೀಗೆ ಈ ಬಾರಿ ಸುಮಾರು 16 ಲಕ್ಷದಷ್ಟು ವಿದ್ಯಾರ್ಥಿ ವೇತನವನ್ನು ಅವಿನಾಶ್ರವರು ನೀಡ್ತಾ ಇದ್ದಾರೆ. ಬೈಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಅಲ್ಲಿ ಚಾಲನೆ ನೀಡಿದ್ದಾರೆ. 26 ತಾರೀಕು, ಜೂನ್ 26 ತಾರೀಕಿನಂದು. ಅಂದು ಆ ಪರಿಸರದ ಸುಮಾರು 7 ಶಾಲೆಗಳ 38 SLC ವಿದ್ಯಾರ್ಥಿಗಳು, ಅದೇ ರೀತಿ ಸುಮಾರು 8 PUC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಅಲ್ಲಿ ನೀಡುವ ಮುಖೇನ ಅಲ್ಲಿ ಇದಕ್ಕೆ ಚಾಲನೆ ನೀಡಲಾಯಿತು. 27ರಂದು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲ್ನಲ್ಲಿ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಂದು ಅಲ್ಲಿ SLCಯ 20 ವಿದ್ಯಾರ್ಥಿಗಳು ಅದೇ ಶಾಲೆದ್ದು, ಆಮೇಲೆ PUCಯ 8 ವಿದ್ಯಾರ್ಥಿಗಳಿಗೆ 5,000 ಮತ್ತು 10,000ದಂತೆ ವಿದ್ಯಾರ್ಥಿ ವೇತನವನ್ನು ನೀಡಿದವರು ನಮ್ಮ ಮಾದರಿ ಯುವಕ ಅವಿನಾಶ್ರವರು. ಸುಮಾರು ಆ ಬಳಿಕ ಎಣ್ಣೆಹೊಳೆ ಪ್ರೌಢಶಾಲೆಯಲ್ಲಿ ಅದೇ ಶಾಲೆಯ 9 ವಿದ್ಯಾರ್ಥಿಗಳಿಗೆ 5,000ದಂತೆ ವಿದ್ಯಾರ್ಥಿ ವೇತನವನ್ನು ನೀಡಿ, ಅಷ್ಟು ಮಾತ್ರವಲ್ಲದೆ ಅಲ್ಲಿಯ ವಿದ್ಯಾರ್ಥಿಯ ಒಬ್ಬ ಹೆತ್ತವರು ಬಹಳ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರ ಮನೆಗೆ ಹೋಗಿ ಅವರಿಗೂ ಧನ ಸಹಾಯವನ್ನು ನೀಡಿ ಬಂದಿರ್ತೇವೆ. ಹೀಗೆ 3-4 ವರ್ಷಗಳಿಂದ ತನ್ನ ಟ್ರಸ್ಟ್ ಮೂಲಕ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬಂದಿದ್ದಾರೆ ಅವಿನಾಶ್ರವರು. ಇದಕ್ಕಿಂತ ಮೊದಲು ಸಹ ತನ್ನ ವೈಯಕ್ತಿಕ ನೆಲೆಯಲ್ಲಿ ಆರೋಗ್ಯ ಕ್ಷೇತ್ರ ಮತ್ತು ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದಂಥ ಯುವಕ ನಮ್ಮ ಅವಿನಾಶ್ರವರು. ಅವಿನಾಶ್ರ ಬಗ್ಗೆ ಹೇಳುವುದಾದರೆ, ಅವರಿಗೆ ಈಗ ಸಮಾಜ ಸೇವೆ ಮಾಡುವ ಅಥವಾ ಹಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಪ್ರಾಯ ಅಲ್ಲ. ನಿಮಗೆ ನೋಡೋ ಗೊತ್ತಾಗ್ತದೆ, ಒಬ್ಬ ಯುವಕ ಈ ಸಮಯದಲ್ಲಿ ಭಾಳ ಖುಷಿಯಲ್ಲಿ ಎಲ್ಲರೊಟ್ಟಿಗೆ ಸೇರಿಕೊಂಡು ಏನಾದರೂ ಒಳ್ಳೆಯದರಲ್ಲಿ ಖುಷಿ ಪಡ್ತಾ ಇರುವಂಥ ಒಂದು ಪ್ರಾಯ ಅವ್ರದ್ದು. ಆದರೆ ಅವರಿಗೆ ಸಣ್ಣ ಪ್ರಾಯದಲ್ಲಿ ಆ ಅಮ್ಮ ನೀಡಿದ ಸಂಸ್ಕಾರದಿಂದಾಗಿ ಈ ಒಂದು ಒಳ್ಳೆಯ ಮನೋಭಾವನೆ ಅವರಲ್ಲಿ, ಈ ಸಂಸ್ಕಾರ ಅವರಲ್ಲಿ ಮೂಡಿ ಅವರು ಈ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮಕ್ಕಳೇ, ಅವರೇನು ಶ್ರೀಮಂತರಲ್ಲ, ನಿಮಗೆ ನೋಡೋಕೆ ಗೊತ್ತಾಗ್ಬೋದು.
ಸಣ್ಣ ಪ್ರಾಯದಲ್ಲಿ ತನ್ನ ಸ್ವಂತ ಪರಿಶ್ರಮದಿಂದ ಒಬ್ಬರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕಟ್ಟಡ ಕಟ್ಟುವ ಕೆಲಸ ಮಾಡ್ತಾರೆ. ತನ್ನೆಲ್ಲ ಆತ್ಮೀಯರನ್ನು ಸೇರಿಸಿಕೊಂಡು ಅವರಿಂದ ಸಹಕಾರವನ್ನು ಪಡೆದು ತನ್ನ ದುಡಿಮೆಯ ಒಂದು ಅಂಶವನ್ನು ಸೇರಿಸಿಕೊಂಡು ಈ ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ ಮಕ್ಕಳೇ, ನೀವು ಎಣಿಸ್ಬೋದು 90 ಅಂಕ ಗಳಿಸಿದವ್ರಿಗೆ ಮಾತ್ರ ಅದೇ ಕಟಫ್ ಅಂತ ಎಣಿಸ್ಬೋದು. ಎಷ್ಟೋ ಮಕ್ಕಳು ಇಂಥ ಗಣ್ಯರು ಅಥವಾ ಪರಿಚಯದವರ ಹತ್ರ ಹೇಳಿಕೊಂಡು ಅವರಿಗೆ ತಂದೆ ಇಲ್ಲ ಅಥವಾ ತಾಯಿ ಇಲ್ಲ, ಕಷ್ಟದಲ್ಲಿದ್ದಾರೆ, ನಿಜವಾಗಿ ಅವರ ಹತ್ರ 90 ಮಾರ್ಕು ಇಲ್ಲ, ಫಸ್ಟ್ ಜನ್ರೇಷನ್ನವರು ನಿಜವಾಗಿ ಕೆಲವರಲ್ಲಿ ಇದು ಅಂಕ ಇರುವುದಿಲ್ಲ, ಕಲಿಯುವ ಮನಸ್ಸಿರ್ತದೆ. ಅಂಥ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನವನ್ನು ಅನೇಕ ಕಡೆಯಲ್ಲಿ ನೀಡ್ತಾ ಬಂದವರು ಅವಿನಾಶ್ರವರು. ಅವರು ಇಷ್ಟು ಮಾತ್ರ ಅಲ್ಲ, ಅವರ ಉದ್ಯೋಗ ಮಾತ್ರ ಅಲ್ಲ, ಗೆಳೆಯರು ಮಾತ್ರ ಅಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾರೆ, ಅದರಲ್ಲಿ ಹಣ ಉಳಿಸ್ತಾರೆ. ಆಮೇಲೆ ಪಟಾಕಿ ಅಂಗಡಿ ದೀಪಾವಳಿ ಸಮಯದಲ್ಲಿ ಇಡ್ತಾರೆ, ಅಲ್ಲಿ ದುಡಿತಾರೆ. ಅಲ್ಲಿ ಯಾರು ಕೆಲಸದವರು ಇರುವುದಿಲ್ಲ, ಅವರ ಮಡದಿ ಇಡ್ತಾರೆ. ಅವರು ನಿಟ್ಟೆಯಲ್ಲಿ ಉಪನ್ಯಾಸಕಿ ಆಗಿದ್ದಾರೆ, ಅವರು ದುಡಿತಾರೆ. ಕುಟುಂಬದವರು ಇರ್ತಾರೆ, ಗೆಳೆಯರು ಇರ್ತಾರೆ, ಒಬ್ಬರೂ ಸಂಬಳದವರು ಇರುವುದಿಲ್ಲ. ಅದರಲ್ಲಿ ಬಂದ ಉಳಿತಾಯವನ್ನು ಸಹ ಒಂದು ಪೈಸೆಯನ್ನು ಉಳಿಯದೆ ಅವರ ಅಂಗಡಿ ಅಲ್ಲಿ ವ್ಯಾಪಾರ ಮುಗಿದ 2 ದಿನದಲ್ಲಿ ಅಲ್ಲಿಯೇ ವಿದ್ಯಾರ್ಥಿಗಳನ್ನು, ಬಡ ವಿದ್ಯಾರ್ಥಿಗಳನ್ನು ಕರೆದು ಮತ್ತು ಆರೋಗ್ಯ ಸಮಸ್ಯೆ ಇರುವವರನ್ನು ಕರೆದು ಅಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡುವ ಪರಿಪಾಠವನ್ನು ಇಟ್ಟುಕೊಂಡವರು ಶ್ರೀಯುತ ಅವಿನಾಶ್ರವರು. ರಕ್ತದಾನ ಶಿಬಿರ ಮಾಡ್ತಾರೆ. ಸುಮಾರು 44 ಬಾರಿ ರಕ್ತದಾನವನ್ನು ಈ ಪ್ರಾಯದಲ್ಲಿ ಅವರು ಮಾಡಿದ್ದಾರೆ. ಅವ್ರದ್ದು ವಿಶೇಷ ಅಂದರೆ ಅವರ ರಕ್ತದ ಗುಂಪೇ ಒಂದು ವಿಶೇಷ, ಅದು ರ್ಯಾರ್, AB ನೆಗೆಟಿವ್ ಅವ್ರದ್ದು ಗ್ರೂಪು. ಅಗತ್ಯವಿದ್ದಾಗ ಅವರು ರಕ್ತವನ್ನು ನೀಡಿ ಸಹ ಎಷ್ಟೋ ಜೀವವನ್ನು ಉಳಿಸಿದವರು. ಇಂಥ ಒಂದು ಆದರ್ಶ ವ್ಯಕ್ತಿ ನಮ್ಮ ಅವಿನಾಶ್ರವರು. ಅವರ ಆದರ್ಶವನ್ನು ಪಾಲಿಸಿ ನೀವು ಅವರಂತ ಆಗಿ ನೀವು ಕಲಿತು ಸ್ವಲ್ಪ ಸಂಪಾದನೆ ಮಾಡಿದ ಮೇಲೆ ನಿಮ್ಮಲ್ಲಿಯೂ ಇಂಥ ಒಂದು ಬುದ್ಧಿ ನಿಮಗೆ ದೇವರು ಕರುಣಿಸಲಿ, ಅವರಿಗೂ ದೇವರು ಇಂಥ ಒಂದು ಸೇವೆ ಮಾಡುವ ಭಾಗ್ಯವನ್ನು ನೀಡಲಿ ಅಂತ ಹಾರೈಸ್ತಾ, ಇಂದು ವೇದಿಕೆಯಲ್ಲಿರುವವರು ಎಲ್ಲ ಅತಿಥಿಗಳು ನಿಮಗೆ ಪ್ರೇರಣೆಯಾಗುವವರು. ಅದಕ್ಕಾಗಿ ಅತಿಥಿಗಳನ್ನು ಆ ರೀತಿಯಲ್ಲಿ ನಾವು ನಿಮಗೆ ಜನ ಕಾಣ್ಬೋದು. ಇನ್ನೂ ಬರಲಿಕ್ಕಿದ್ರು, SI ಅವರು ಬರಬೇಕಿತ್ತು, ಅವರಿಗೂ ಕಾರ್ಯ ಒತ್ತಡದಿಂದ ಬರಲಿಕ್ಕಾಗಲಿಲ್ಲ. ಮಕ್ಕಳೇ, ಇವರೆಲ್ಲರೂ ನಿಮಗೆ ಪ್ರೇರಣೆ, ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಮಕ್ಕಳೇ. ವೈದ್ಯರಿದ್ದಾರೆ, ವಕೀಲರಿದ್ದಾರೆ, ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ, ಅನೇಕ ಸಾಧಕರು ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿದವರಿದ್ದಾರೆ. ಇವರೆಲ್ಲರೂ ನಿಮಗೆ ಪ್ರೇರಣೆ ಆಗಲಿ ಅಂತ ಅಂಥ ಅತಿಥಿಗಣನ ನಮ್ಮ ಮುಂದಿದೆ ಮಕ್ಕಳೇ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಆಳ್ವಾಸ್ ಎಜುಕೇಷನ್ ಫೌಂಡೇಶನ್, ಇದರ ಮ್ಯಾನೇಜಿಂಗ್ ಟ್ರಸ್ಟಿಯವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯ ಒತ್ತಡದ ನಡುವೆಯೂ ಒಂದು ಫೋನ್ ಕರೆಗೆ ಹೋಗ್ಬಿಟ್ಟು ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗಲಿಲ್ಲ, ಖುದ್ದು ಮಾತಾಡಲಿಲ್ಲ, ಅಷ್ಟು ಒತ್ತಡದಲ್ಲಿ ಇವತ್ತು ಅವರು ಆಗಮಿಸಿದ್ದಾರೆ. ನಿಮ್ಗೆ